ಭಗವಾನ್ ಮಹಾವೀರ ಸ್ವಾಮಿ ಮುಕ್ತಿಗೆ ಹೋಗಿದ್ದಿಲ್ಲ. ಇವತ್ತು 2652ನೇ ಭಗವಾನ್ ವರ್ಧಮಾನ ಸ್ವಾಮಿಯ ಜನ್ಮ ಕಲ್ಯಾಣವನ್ನು ಆಚರಣೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ಎಷ್ಟು ಶಾಸ್ತ್ರಗಳು, ಎಷ್ಟು ಗ್ರಂಥಗಳು ನಮ್ಮ ಹತ್ರ ಇದಾವೋ ಅದೆಲ್ಲೂ ಭಗವಾನ್ ಮಹಾವೀರ ಸ್ವಾಮಿಯ ಪ್ರವಚನದ, ಅವರ ದಿವ್ಯ ಧ್ವನಿಯ ಸಾರಾಂಶವನ್ನು ಹೊಂದಿರತಕ್ಕಂಥ ಆ ಗ್ರಂಥಗಳು, ಆ ಉಪದೇಶದ ಸಾರಾಂಶ ಇವತ್ತು ನಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಧರ್ಮದ ತತ್ವಗಳು ನಮಗೆ ಓದಲಿಕ್ಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಆ ಧರ್ಮದ ತತ್ವಗಳನ್ನ ನಮಗೆಲ್ಲರೂ ಉಪಯೋಗಿಸಿರ್ತಕ್ಕಂಥ, ಆ ಉಪದೇಶಿಸಿರ್ತಕ್ಕಂಥ ಸರ್ವಜ್ಞರಾಗಿರ್ತಕ್ಕಂಥ ಮಹಾವೀರ ಸ್ವಾಮಿಯ ಆ ಅನಂತ ಗುಣಗಳಿಗೆ ನಾವು ನಮಸ್ಕಾರ ಮಾಡ್ತೇವೆ. ಆ ಭಗವಂತನ ಗುಣಗಳು, ಅವರು ಉತ್ತಮರಾದರು. ಮೊದಲು ತನ್ನಲ್ಲಿರ್ತಕ್ಕಂಥ ಎಲ್ಲವನ್ನ ನಾಶ ಮಾಡಿಕೊಂಡು ಉತ್ತಮರಾದರು. ಆಮೇಲೆ ಅವರು ಉತ್ತಮರಾದ ಮೇಲೆ ನಮಗೆಲ್ಲರಿಗೂ ಉಪದೇಶವನ್ನು ಮಾಡಿ ಅವರು ಉಪಕಾರಿಯಾದರು. ಭಗವಂತ 2 ಗುಣವನ್ನು ಇಟ್ಟುಕೊಂಡಿದ್ದಾರೆ. ಒಂದು ಉತ್ತಮನಾಗತಕ್ಕಂಥದ್ದು, ಇನ್ನೊಂದು ಊರಿಗೆ ಉಪಕಾರಿ ಆಗ್ತಕ್ಕಂಥದ್ದು, ಪ್ರಪಂಚಕ್ಕೆ ಉಪಕಾರಿ ಆಗ್ತಕ್ಕಂಥದ್ದು. ಈ 2 ಗುಣಗಳನ್ನ ಅವರು ಇಟ್ಟುಕೊಂಡು ನಮಗೆಲ್ಲರಿಗೂ ಉಪದೇಶ ಮಾಡಿ ಉತ್ತಮ ಮತ್ತು ಉಪಕಾರಿಯಾಗಿರ್ತಕ್ಕಂಥ ವರ್ಧಮಾನ ಸ್ವಾಮಿಯ ಗುಣಗಳಿಗೆ ಅವರು ನಡೆದಿರ್ತಕ್ಕಂಥ ಆ ಒಂದು ಯಾವ ಜೀವನದ ಮಾರ್ಗ ಇದೆ, ಆ ಮಾರ್ಗದಲ್ಲಿ ನಾವೆಲ್ಲರೂ ಹೋದರೂ ಕೂಡ ನಮಗೂ ಕೂಡ ಅಂತ ಉತ್ತಮ ಸುಖ ಮೋಕ್ಷ ಸಿಗುವುದರಲ್ಲಿ ಸಂದೇಹ ಇಲ್ಲ ಅಂತಕ್ಕಂಥ ಭಾವನೆಯನ್ನು ತಿಳಿಸ್ತಾ, ನಮಗೆ ಗೊತ್ತಿದೆ ನೀವೆಲ್ಲರೂ ಹೊಟ್ಟೆ ಹಸಿದ ಟೈಮಲ್ಲಿ ಕೂತ್ಕೊಂಡಿದ್ದೀರಿ, ನಿಮಗೆಲ್ಲರಿಗೂ ಊಟದ ಸಮಯ ಆಗಲ್ಲ ಅಂತ ಗೊತ್ತಿದೆ. ನಾ ಮೊದಲೇ ಹೇಳಿದ್ದೆ 12 ಗಂಟೆ ಅಂದ್ರೆ 12 ಗಂಟೆಗೆ ನಾ ಕರೆಕ್ಟ್ ಬರ್ತೀನಿ, 2 ಗಂಟೆಗೆ ಕಾರ್ಯಕ್ರಮ ಮುಗಿಸ್ತಾನೆ. ಇವ್ರು ನಮ್ಮ ಹತ್ರ ಬಂದು ಮಾತುಕೊಂಡು ಬಂದರು ಸೋದರ, 12ರಿಂದ 2 ಗಂಟೆ ಸ್ವಾಮೀಜಿ, ಮತ್ತು ಊಟದ ಟೈಮಿಗೆ ಕಾರ್ಯಕ್ರಮ ಇಟ್ಕೋಬಾಡ್ರಿ ಅಂತ ಹೇಳಿದ್ವಿ. ಇಲ್ರಿ ಸ್ವಾಮೀಜಿ ಅಂತ ಹೇಳಿದ್ರು. ಇಲ್ಲಿ ಕಾರ್ಯಕ್ರಮ ಶುರು ಮಾಡಿದ್ದ ಮುಗಿಸ್ತೇವೆ ಅಂತ ಹೇಳಿದ್ರೆ 2 ಗಂಟೆಗೆ ಶುರು ಮಾಡ್ಯಾರ. ಅದರಿಂದ ನಾವು ಇನ್ನೂ ಹೆಚ್ಚು ತತ್ವಗಳನ್ನು ಹೇಳೋದಿಲ್ಲ, ಭಗವಂತನ ಅತಿಶಯಗಳನ್ನು ಹೇಳೋದಿಲ್ಲ. ಆದ್ರೆ ಸಮಯ ನಿಮಗೆಲ್ಲರಿಗೂ ಪಠ್ಯಸ್ಥರ ಮುಂದೆ ಉಪದೇಶ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲೆಲ್ಲರೂ ನೀವು ಭಗವಂತನ ಆ ಗುಣಗಳನ್ನು ಕೇಳಲಿಕ್ಕೆ ಬಂದಿದ್ದೀರಿ. ಆದ್ರೆ ಪಠ್ಯಸ್ಥರ ಬಂದು ಉಪದೇಶ ಮಾಡೋ ಪ್ರಯೋಜನ ಆಗ ಬೇರೆ ಜನ ಇರ್ತಾರೆ. ಆದ್ರೆ ಹಂಗೆ ಇಲ್ಲ, ಆಗೋದಿಲ್ಲ. ನೀವೆಲ್ಲರೂ ಭಗವಂತನ ಗುಣಗಳನ್ನು ಕೇಳಲಿಕ್ಕೆ ಬಂದಿದ್ದೀರಿ. ಇನ್ನೂ 1 ತಾಸು ನೀವು ಪ್ರವಚನ ಮಾಡಿದ್ರೆ ನೀವು ಕೇಳತಕ್ಕಂಥ ಕ್ಷಮತೆಯನ್ನು ಹೊಂದಿದ್ದೀರಿ. ಆದರೂ ಕೂಡ ಇನ್ನು ನಮ್ಮ ಸ್ವಾಮೀಜಿಯವರು ಮತ್ತು ಉಳಿದಿರ್ತಕ್ಕಂಥ ಕಾರ್ಯಕ್ರಮಗಳಿದೆ, ಅದೆಲ್ಲದಕ್ಕೂ ಅನುವು ಮಾಡಿಕೊಡ್ತೀವಿ. ಭಗವಾನ್ ಮಹಾವೀರ ಸ್ವಾಮಿ ಅವರು ಒಂದ್ಸಲಿ ವಿಹಾರ ಮಾಡ್ತಾ ಇರ್ತಾರೆ. ವಿಹಾರ ಮಾಡುವಾಗ ಒಂದು ಘಟ ಸರ್ಪ ಬರ್ತದೆ, ಕಾಳಿಂಗ ಸರ್ಪ ಬರ್ತದೆ, ಬಂದು ಅವ್ರ ಮುಂದ್ಗಡೆ ನಿಂತ್ಕೊತದ. ಆ ದಾರಿಯಲ್ಲಿ ಯಾರು ಹೋದ್ರು ಕೂಡ ಆ ಸರ್ಪದಿಂದ ಎಲ್ಲ ಹೆದರಿಕೆಯಿಂದ ಎಲ್ಲರೂ ದೂರ ಓಡಿ ಹೋಗ್ತಾ ಇರ್ತಾರೆ. ತಕ್ಷಣ ಮಹಾವೀರ ಸ್ವಾಮಿ ವಿಹಾರ ಮಾಡಬೇಕು, ಆ ಕಾಡಲ್ಲೇ ಹೋಗಿ ವಿಹಾರ ಮಾಡ್ಕೊಂಡು ಹೋಗ್ಬೇಕು. ಆ ಸರ್ಪ ಒಂದು ಮರದಲ್ಲೇ ಇರ್ತದೆ. ಮಹಾವೀರ ಸ್ವಾಮಿ ಹೆಜ್ಜೆ ಶಬ್ದ ಕೇಳಿ ಸರ್ಪ ಕೆಳಗಿಳಿದು ಬರ್ತದೆ. ಕೆಳಗಿಳಿದ ಕಣ್ಣು ಕೆಂಪು ಮಾಡ್ಕೊಂಡು ಎದ್ದಿಟ್ಕೋತದೆ. ಎದ್ದಿಟ್ಕೊಂಡು ಮಹಾವೀರ ಸ್ವಾಮಿಗಳು ಅಷ್ಟೇ ಶಾಂತವಾಗಿರ್ತಾರೆ. ಮೊದಲು ನೋಡಿದ ತಕ್ಷಣ ಆ ಸರ್ಪ ನನ್ನೆಲ್ಲ ಏನೋ ಮಾಡಕ್ ಬಂದಾರ ಅಂತ ಏನ್ ಮಾಡ್ತದ, ಕಾಲಿಗೆ ಕಚ್ಚಿಬಿಡ್ತದ. ಕಚ್ಚಿದ ತಕ್ಷಣ ಅಲ್ಲಿಂದ ಬಿಳಿಯ ರಕ್ತ ಬರ್ತದ. ಮಹಾವೀರ ಸ್ವಾಮಿ ಮೈಯಲ್ಲಿ ಬಿಳಿಯ ರಕ್ತ ಇತ್ತು, ಶ್ವೇತ ರುಧಿರತ್ವ ಗುಣ ಇತ್ತು, ಅದಕ್ಕೆ ಬಿಳಿ ರಕ್ತ ಬರ್ತದ. ತಕ್ಷಣ ಅದು ಮತ್ತೆ ಮೇಲ್ಗಡೆ ನೋಡ್ತದ, ಅದು ಇನ್ನೂ ಸಿಟ್ಟಲ್ಲಿ ಇರ್ತದೆ. ಮಹಾವೀರ ಸ್ವಾಮಿ ಅಂತಾರ, ಈ ಸಿಟ್ಟು ಎದಕ್ಕೆ ಇಟ್ಕೊಂಡಿದ್ದೀವಿ, ಸಿಟ್ಟು ಬಿಡು, ಶಾಂತನಾಗು, ನಿನಗೆ ಕಲ್ಯಾಣ ಆಗ್ತದ, ನಿನಗೆ ಒಳ್ಳೇದಾಗ್ತದ ಅಂತೇಳಿ ಮಹಾವೀರ ಸ್ವಾಮಿ ಆ ಸರ್ಪಕ್ಕೆ ಉಪದೇಶ ಮಾಡ್ತಾರ. ಆ ಸರ್ಪ ತಕ್ಷಣ ತಲೆಯನ್ನು ತಗ್ಗಿಸಿ ಮಹಾವೀರ ಸ್ವಾಮಿಗೆ ನಮಸ್ಕಾರ ಮಾಡಿ ಮತ್ತೆ ತನ್ನ ಸ್ಥಾನಕ್ಕೆ ಹೋಗ್ತಾನೆ. ಪಶ್ಚಾತ್ತಾಪ ಪಡ್ತದ, ಇಂಥ ಒಂದು ಮಹಾನರನ್ನು ನಾನು ಕಚ್ಚಿಬಿಟ್ನಲ್ಲ ಅಂತೇಳಿ ಪಶ್ಚಾತ್ತಾಪ ಮಾಡ್ತದೆ. ನೋಡ್ರಿ, ಒಂದು ಅತ್ಯಂತ ಸಿಟ್ಟಲ್ಲಿರ್ತಕ್ಕಂಥ ಸರ್ಪಕ್ಕೂ ಕೂಡ ಉಪದೇಶ ಮಾಡಿಕೊಂಡು ಅದರ ಸಿಟ್ಟನ್ನು ಕೂಡ ಶಾಂತ ಮಾಡಿ ಅದು ಜೀವನದಾಗ ಯಾರಿಗೂ ಹಚ್ಚಕ್ಕೆ ಹೋಗ್ಲಿಲ್ಲ ಅಂತ. ಆ ನಂತರ ಅಷ್ಟು ಶಾಂತವಾಗಾಯ್ತು, ಅದರ ಜೀವನವನ್ನು ಕೂಡ ಅವರು ಪವಿತ್ರ ಮಾಡಿದ್ರು ಅಂತ ತಿಳಿಸ್ತಾರೆ. ಅಂತ ಒಂದು ಗುಣ ಅತಿಶಯಗಳು ಮಹಾವೀರ ಸ್ವಾಮಿಯ ಜೀವನದಲ್ಲಿ ಹಂತಕ್ಕೂ ನಡೆದಿದೆ. ಅದನ್ನೆಲ್ಲ ಹೇಳ್ತಾ ಹೋದ್ರೆ ಮುಂದಿಂದು 2623ನೇ ಜನ್ಮ ಜಯಂತಿ ಬಂದು ಬಿಡುತ್ತದೆ. ಅದಕ್ಕೆ ಅಷ್ಟು ಈ ವಿವರಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಈ ಒಂದು ದೃಶ್ಯವನ್ನ ಮಾತ್ರ ತಮಗೆ ತಿಳಿಸಿದ್ದೀವಿ. ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ಭಗವಂತನ ಬಗ್ಗೆ ನಮಗೆ ಉಪದೇಶ ಮಾಡ್ತಕ್ಕಂಥ ಅವಕಾಶ ಸಿಕ್ಕರೆ ತಮಗೆಲ್ಲರಿಗೂ ತಿಳಿಸಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಇವತ್ತಿನ ಶಿಗ್ಗಾಂವ್ ತಾಲೂಕಿನಲ್ಲಿ ಅತ್ಯಂತ ಸುಂದರವಾಗಿ ಶಿಗ್ಗಾಂವ್ ತಾಲೂಕಿನ
ದಿಗಂಬರ ಜೈನ ಸಮಿತಿಯ ಪರವಾಗಿ ಮಹಾವೀರ ಜಯಂತಿ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದ್ದೇವೆ. ತಾವೆಲ್ಲರೂ ಬೆಳಗ್ಗೆಯಿಂದ ಇಲ್ಲಿಗೆ ಆಗಮಿಸಿ ಈ ಒಂದು ಜಯಂತಿ ಕಾರ್ಯಕ್ರಮ ಅತ್ಯಂತ ಉತ್ಸಾಹದಿಂದ ನಾವು ಬರುವಾಗ ನೋಡಿದ್ವಿ. ಒಂದು ಟ್ರ್ಯಾಕ್ಟರ್ಗಿಂತ ಇನ್ನೊಂದು ಟ್ರ್ಯಾಕ್ಟರ್ ಅತಿ ಸುಂದರವಾಗಿ ಅಷ್ಟು ಅಲಂಕಾರವನ್ನು ಮಾಡ್ಕೊಂಡು ಬಂದಿದ್ರಿ. ಎಲ್ಲ ಆ ಟ್ರ್ಯಾಕ್ಟರ್ ಮಾಲೀಕರಿಗೆ ಅದನ್ನು ಅಲಂಕಾರ ಮಾಡಿಕೊಂಡು ಎಲ್ಲರಿಗೂ ಅಭಿನಂದನೆಗಳು. ನಿಮಗೆಲ್ಲರಿಗೂ ಶುಭಾಶಯ. ಆ ನಂತರ ಒಂದು ಊರಿನ ಮಹಿಳಾ ಸಮಾಜಕ್ಕಿಂತ ಇನ್ನೊಂದು ಊರಿನ ಮಹಿಳಾ ಸಮಾಜದವರು ಅವರವರ ಯೂನಿಫಾರ್ಮ್ ಅಲ್ಲಿ ಸಮವಸ್ತ್ರದಲ್ಲಿ ಬಂದು ಕಲಶ ಹಿಡ್ಕೊಂಡು ಧ್ವಜ ಹಿಡ್ಕೊಂಡು ಅವರಿಗೆ ಕೋಟಿಯಾಗಿ ನೀವು ಅಲಂಕಾರ ಮಾಡಿಕೊಂಡು ನಿಮಗೆ ಕೋಟಿಯಲ್ಲಿ ಅವರು ಅಲಂಕಾರ ಮಾಡಿಕೊಂಡು ತುಂಬಾ ಸುಂದರವಾಗಿ ಭಗವಂತನ ಕೋಲಾಟ ಮಾಡಿಕೊಂಡು ಹಾಡು ಹೇಳಿ ನೃತ್ಯ ಮಾಡಿ ಡ್ಯಾನ್ಸ್ ಮಾಡಿಕೊಂಡು ಜೈಕಾರ ಹಾಕೊಂಡು ನೀವೆಲ್ಲರೂ ಭಗವಂತನ ಹೆಸರು ಹೇಳ್ಕೊಂಡು ತಾವೆಲ್ಲರೂ ಬಂದಿದ್ದೀರಿ. ನಿಮಗೂ ಎಲ್ಲರಿಗೂ ಶುಭವಾಗ್ಲಿ, ಶುಭ ಹಾರೈಸ್ತೀವಿ. ನಿಮ್ ಜೊತೆಗೆ ಮಕ್ಕಳಿಗೆ ಸಂಸ್ಕಾರ ಕೊಡೋ ರೀತಿಯಲ್ಲಿ ನಾವು ಬರುವಾಗ ತುಂಬಾ ಜನ ನೋಡಿದ್ವಿ. ಬಂದ ತಕ್ಷಣ ಒಂದು 10-12 ಜನ ಮಕ್ಕಳು ಬಂದು ಮುಗಿಬಿದ್ದು ಸ್ವಾಮೀಜಿ 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 ಎಲ್ಲರಿಗೂ ಆಶೀರ್ವಾದ ಮಾಡಿ ಬರೋಷ್ಟಕ್ಕೆ ಸಾಕಾಗಿ ಅಷ್ಟು ಜನ ಹುಡುಗರು ಕರ್ಕೊಂಡು ಬಂದಿದೆ. ನಿಜವಾಗ್ಲೂ ಆ ಹುಡುಗರಿಗೆ ಇವತ್ತು ಭಗವಾನ್ ಮಹಾವೀರ ಸ್ವಾಮಿ ಜಯಂತಿಯಲ್ಲಿ ಯಾವ ರೀತಿ ಪಾಲ್ಗೊಳ್ಬೇಕು ಅನ್ನೋದನ್ನ ತಾವೆಲ್ಲರೂ ಕಲಿಸ್ಕೊಟ್ಟಿದ್ದೀರಿ. ಹೆಣ್ಮಕ್ಳಿಗೆ ತಮಗೆಲ್ಲರಿಗೂ ಮಹಿಳೆಯರಿಗೆ ಶ್ರಾವಕಿಯರಿಗೆ ಶುಭ ಸನ್ಮಂಗಲವಾಗಲಿ ಅಂತೇಳಿ ಶುಭ ಹಾರೈಸ್ತೀವಿ. ಹಾಗೇನೆ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಸುಂದರವಾಗಿ ಇಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಹಾವೇರಿ ಜಿಲ್ಲಾ ಮತ್ತು ಶಿಗ್ಗಾಂವ್ ತಾಲೂಕಿನ ಸಮಸ್ತ ದಿಗಂಬರ ಜೈನ ಕಮಿಟಿಯವರಿಗೆ, ಅಧ್ಯಕ್ಷರಿಗೆ, ಕಾರ್ಯದರ್ಶಿಯರಿಗೆ ಎಲ್ಲರಿಗೂ ಶುಭ ಸನ್ಮಂಗಲವಾಗಲಿ ಅಂತ ಹೇಳಿ ಶುಭ ಹಾರೈಸ್ತೀವಿ. ಹಾಗೆ ಈ ಒಂದು ಸಭಾಭವನ ಹಾಗೆ ಈ ವ್ಯವಸ್ಥೆಗಳಿಗೆ ಆಶೀರ್ವಾದ ನೀಡಿರ್ತಕ್ಕಂಥ ಶ್ರೀ ಮಲ್ಲಿಕರ ಸಂಗರಬಸವ ಸ್ವಾಮೀಜಿಯವರಿಗೂ ಕೂಡ ಮತ್ತೊಮ್ಮೆ ಗೌರವ ವಂದನೆಗಳನ್ನು ತಿಳಿಸ್ತಾ, ಹಾಗೆ ವನೂರಿನ ಸ್ವಸ್ತಿ ಶ್ರೀ ಧರ್ಮಸೇನ ಭಟ್ಟಾರಕ ಸ್ವಾಮೀಜಿಯವರಿಗೂ ಕೂಡ ಚಾಲನೆಗಳನ್ನು ಅರ್ಪಿಸ್ತಾ ನಿಮಗೆಲ್ಲರಿಗೂ ಶುಭ ಸನ್ಮಂಗಲವಾಗಲಿ. ಭಗವಾನ್ ವರ್ಧಮಾನ ಮಹಾವೀರ ಸ್ವಾಮಿ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಎಲ್ಲವೂ ತುಂಬಿ ತುಳುಕಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ನಮ್ಮೆರಡು ಮಾತುಗಳಿಗೆ ಹೋಗಬೇಕಾಗುತ್ತೆ.